ನಿನ್ನ ಹೆಸರೇನೇ? ನನ್ನ ಹೆಸರು ಗುಲಾಬಿ ಅಂತಾನ. ಈ ಮನೆ ಕೆಲ್ಸಕ್ಕೆ ಬಂದು ಆಲೆ 3 ತಿಂಗಳಾತು. ನೀವ್ ಈ ಕಡೆಗೆ ಬಂದೇ ಇಲ್ಲ, ಅದಕ್ಕೆ ನೋಡಿಲ್ಲ ಅನ್ಸುತ್ತೆ. ಸರಿ ಹೋಗ್ಲಿ ಬಿಡು. ಈಗ ನಮ್ಮ ಅತ್ತಿಗೆ ಎಲ್ಗೋದ್ರು ಹೇಳು. ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಯಾಕೆ ಏನಾಯ್ತು ಅಂತ ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇವಮ್ಮ ನೋಡಿರಿ ಜಾತ್ರೆ ಗೀತ್ರಿ ಅಂತ ಅನ್ಕೊಂಡು ಏನೇನೋ ಮಾತಾಡ್ತು. ಅಯ್ಯೋ ಅಕ್ಕವ್ರೆ, ಆ ಅಜ್ಜಿ ಕಿವೆ ಕೇಳಿಸಲ್ಲ ಅಂಬದು ನಿಮಗೂ ಗೊತ್ತಲ್ಲ. ಅದಕ್ಕೇನೆ ನಾನು ಜೈಲ್ಗೆ ಹೋಗಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ ಸಾವುಕಾರನ ಅಂತ ಹೇಳಿದ್ಕೆ ಆ ಜಯಮ್ಮರೂರ ಜಾತ್ರೆಗೆ ಹೋಗ್ಯವ್ರೆ ಅಂತಾನ ತಿಳ್ಕೊಂಡೈತೆ. ಅದಕ್ಕೆ ಹಂಗೆ ಮಾತಾಡ್ತು ಅಷ್ಟೇನೆ. ಸರಿ, ಇವಾಗ ನಮ್ಮ ಅತ್ತಿಗೆ ಎಲ್ಗೋದ್ರು? ನನ್ನ ಅಳಿಯ ರಾಜ ಎಲ್ಗೋದ? ಪೊದ್ದುನು ಕಾಣಿಸ್ತಾ ಇಲ್ಲ, ಎಲ್ಲ ಎಲ್ಗೋಗ್ಯವ್ರಿ? ಜಯಮ್ಮ, ಜಯಮ್ಮ, ಯಾವಾಗ ಬಂದೆ? ಅದಕ್ಕೆ ನಾನು ಬಂದು ಒಂದು ಸ್ವಲ್ಪ ಹೊತ್ತಾತು. ಅಲ್ಲ, ಯಾಕೆ ಅಣ್ಣ ಹಿಂಗೆ ಜೈಲ್ಗೆ ಹಾಕ್ಯವ್ರಂತೆ? ಏನು ಮಾಡ್ದ ಅಂತ ತಪ್ಪ ಜೈಲ್ಗೆ ಹಾಕಂತದ? ಅದಕ್ಕೆ ನನಗೆ ನಮ್ಮೂರಾಗ ಯಾರ ಹೇಳಿರು ನಿಮ್ಮ ಅಣ್ಣ ಇನ್ನ ಜೈಲ್ಗೆ ಹಾಕ್ಯವ್ರಂತೆ, ಅಲ್ಲಿ ಯಾರ ಮಾತಾಡ್ತಿದ್ರು ಅಂತಂದ್ರು. ಅದಕ್ಕೇನೆ ನಾನು ಓಡ್ ಬಂದೆ ಏನಾತಪ್ಪ ಅಂತ ಹೇಳಿ. ಯಾಕೆ ಅದಕ್ಕೆ ಏನು ಮಾಡ್ದ ಅಣ್ಣ ಎಂತದ್ದ ಜೈಲ್ಗೆ ಹಾಕಂತದ್ದ? ಏನು ಅಂತ ಹೇಳನೆ ಜಯಮ್ಮ, ಎಲ್ಲ ನಮ್ ಗ್ರಾಚಾರ. ಹಣೆ ಬರ ನೆಟ್ಗಿದ್ರೆ ಯಾವ್ದು ಏನು ಸಮಸ್ಯೆ ಬರಲ್ಲ, ಆದ್ರೆ ಹಣೆ ಬರ ಕೆಟ್ಟಾಗ್ಲೇ ಎಲ್ಲ ಹಿಂಗ ಆಗದು. ಈಗ ಯಾಕೆ ಹೋಗ್ಯಾರ ಎಂಬುದ ಬಿಡು, ಈಗ ಏನ್ ಮಾಡಕ್ಕಾಗುತ್ತೆ, ಇವಾಗ ಹೆಂಗ್ ಬಿಡಿಸ್ಕೊಂಬರೋದು ಅಂತಾನು ಗೊತ್ತಿಲ್ಲ ಕಣೆ ಜಯಮ್ಮ. ನನಗಂತೂ ಭಯವಾದಂಗ ಆಗ್ತೈತಿ. ಅದು ಅಲ್ದೇನೆ ನಮ್ ಪೊದ್ದು ಬೇರೆ ಕಾಣಿಸ್ತಾ ಇಲ್ಲ, ಎಲ್ಗೋದ್ಲೋ ಏನೋ. ನಾನು ಒಂದೇಟು ಒಯ್ದೆ ಅವಳನ್ನ, ಅದಕ್ಕೇನೆ ಹೇಳ್ತಾ ಅದೇ ಹೊತ್ತು ವಾರಕ್ಕೆ ತಿರ್ಗಾಗಿ ಬಂದೇ ಇಲ್ಲ ಮನಿಗಾಲೇನೆ. 7 ತಾತು ಆಲೆ ಕತ್ಲಾಗ ಟೈಮ್ ಆತು, ಬರ್ಲೇ ಇಲ್ಲ. ಅದಕ್ಕೆ ನಾನು ರಾಜನೂ ಊರು ತುಂಬ ಹುಡ್ಕೊಂಡು ಹೊಲ್ದಕ್ಕೆ ಹೋಗಿ ಹುಡ್ಕಾಡಿವಪ್ಪ, ಎಲ್ಲೂ ಕಾಣಲಿಲ್ಲ. ಇವಾಗ ಈ ಪೊದ್ದುದೊಂದು ಕಡೆಗೆ, ನಿಮ್ಮ ಅಣ್ಣ ಇನ್ನ ಜೈಲಿಗೆ ಬೇರೆ ಹಾಕಿರೋದೊಂದು ಕಡೆಗೆ, ನಾನು ಎತ್ಲಾಗೆ ಅಂತ ಸಾಯನ ಹೇಳು. ಪೊದ್ದು ಕಾಣಿಸಿಲ್ವಾ? ಯಾಕತ್ಗೆ ಯಾಕೆ ಒಯ್ಯಕ್ಕೆ ಹೋದ್ರಿ ಅವಳಿಗೆ? ಅಲ್ಲೆಲ್ಲ ನಾನು ನೋಡ್ಬೇಕಾಗಿತ್ತು, ಹುಡುಗರ ಜೊತೆಗೆಲ್ಲ ಆಡ್ತಾ ಇದ್ದಾಳೋ ಏನು ಅಂತಾನ. ಅಯ್ಯೋ ದೇವ್ರೆ, ಆ ಪಿಳ್ಳೆನೆ ಯಾಕೆ ಒಯ್ಯಕ್ಕೆ ಹೋದೆ ನೀನು? ಅತ್ತೆ, ಆ ಅಪ್ಪಯ್ಯ ಜೈಲಿಗೆ ಹೋಗಕ್ಕೆ ಆ ಪೊದ್ದುನೇ ಕಾರಣ ಅಂತ ಹೇಳಿ ತಿಳ್ಕೊಂಡು ಇವ ಅಮ್ಮಯ್ಯ ಪೊದ್ದುನ ಒಯ್ದೈತಿ ಒಂದು 2 ಡೇಟ. ಅದಕ್ಕೇನೆ ಅದು ಹೊಳ್ತಾ ಹೊರಕ್ಕೆ ಹೋತು, ಅದು ಎಲ್ಲಿ ಹೋತು ಅಂಬೋದು ಗೊತ್ತಿಲ್ಲ. ನಾನು ಎಲ್ಲ ಕಡೆಗೂ ನೋಡಿದೆ, ಎಲ್ಲೂ ಇಲ್ಲ. ಎಲ್ಲ ಹುಡುಗರ್ನು ಕೇಳಿದೆ. ಅವಳು ಯಾರ್ಯಾರ ಜೊತೆಗೆ ಆಡ್ತಿಲ್ಲ ಎಲ್ಲ ಹುಡುಗರ್ನು ಕೇಳಿದೆ, ಯಾರು ನಾನು ನೋಡಿಲ್ಲ ಅಂತಾರೆ. ಎಲ್ಲಿಗೆ ಹೋದ್ಲೋ ಏನೋ, ಅವಳಿಗೆ ಗೊತ್ತಾಗಲ್ಲ, ಏನೂ ಇಲ್ಲ. ಏನಾನ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ? ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಪೊಲೀಸಾ ಸರ್? ಯಾಕೆ ಸರ್ ತಿರ್ಗಾ ಬಂದಿದ್ದೀರಾ ನಮ್ಮನೆಗೆ? ಸರ್ ಯಾಕೆ ಸರ್? ಇದು ಸಾವುಕಾರ ಸಿದ್ದಪ್ಪರ ಮನೆ ತಾನೇ? ಕಾಳಮರಿಲಿ ನೀವ್ಯಾರು? ಸರ್ ನಾನು ಅವ್ರ ಸಾವುಕಾರ ಸಿದ್ದಪ್ಪರ ಮಗ ಸರ್, ರಾಜ ಅಂತ ನನ್ನ ಹೆಸರು. ನಮ್ಮಮ್ಮ ಇಲ್ಲೇ ಇದ್ದಾರೆ ಸರ್. ಯಾಕೆ ಸರ್? ಪೊದ್ದು ಅವ್ರ ಅಣ್ಣ ತಾನೇ ನೀವು? ಪೊದ್ದು ಮನೇಲಿ ಇದ್ದಾಳಾ ಇಲ್ವಾ? ಇಲ್ಲ ಸರ್, ಅವಳೆಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಕಡೆ ಹುಡುಕಿವಿ ನಾವು, ಅದನ್ನೇ ಮಾತಾಡ್ತಿದ್ವಿ ಇಷ್ಟೊತ್ತು. ಎಲ್ಲಿಗೋಗ್ಯವಳೆ ಅಂತ ನಮಗೆ ಗೊತ್ತಿಲ್ಲ ಸರ್. ಸರ್ ದಯವಿಟ್ಟು ಹುಡುಕೊಡ್ರಿ ಸರ್ ನನ್ನ ತಂಗಿನ. ಅವಳಿಗೇನು ಗೊತ್ತಾಗಲ್ಲ ಸರ್, ಅವಳಿಗೆ ತಿಳುವಳಿಕೆ ಕಮ್ಮಿ ಸರ್. ಅದಕ್ಕೇನೆ ನಾವು ತುಂಬ ಗಾಬರಿ ಆಗಿದ್ದೀವಿ, ಎಲ್ಲಿಗೋದ್ಲೋ ಏನೋ ಅಂತ ಹೇಳಿ. ಹೌದು ಸರ್, ನನ್ನ ಮಗಳು ಎಲ್ಲಿಗೋದ್ಲು? ದಯವಿಟ್ಟು ಹುಡುಕೊಡ್ರಿ ಸರ್, ನಿಮ್ಮ ಕಾಲು ಮುಗಿತೀನಿ. ಈಗತ್ರ ಏನ್ರಿ ಪ್ರಯೋಜನ? ಅಲ್ಲ, ತಿಳುವಳಿಕೆ ಕಮ್ಮಿ ಇರೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ನಿಮ್ಮ ಯಜಮಾನರು ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಮಗಳಿಗೆ ಹೊಡೆದ್ರೆ? ಅಂದ್ರೆ ಸರ್, ನಮ್ಮಮ್ಮಯ್ಯ ನನ್ನ ತಂಗಿಗೆ ಹೊಡೆದಿರೋ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಯಾರು ಹೇಳಿರಿ ಸರ್? ಯಾರು ಹೇಳಿರು ಅಂದ್ರೆ ನಿಮ್ಮ ತಂಗಿನೇ ಹೇಳಿದ್ದು. ಇವರು ನಿಮ್ಮ ಅಮ್ಮ ನೀನೇ ಕಾರಣ ಅಂತ ಹೇಳಿ ನಿಮ್ಮ ತಂಗಿ ಹೊಡೆದಿದ್ದಾರೆ. ಅದಕ್ಕೆ ಹತ್ಕೊಂಡು ನಮ್ಮ ಅಪ್ಪನ ನೋಡ್ಬೇಕು ಅಂತ ಹೇಳಿ ಸ್ಟೇಷನ್ಗೆ ಬಂದಿದ್ರು ನಿಮ್ಮ ತಂಗಿ. ಅದಕ್ಕೆ ನಾವು ನಿಮ್ಮ ಅಪ್ಪಗೆ ಏನೂ ಆಗಿಲ್ಲ ಅಂತ ಹೇಳಿ ಮಾತಾಡಿಸಿ ನಾಳೆ ಕಳಿಸ್ತೀವಿ ಅಂತ ಹೇಳಿ ಒಪ್ಸಿ ಕರ್ಕೊಂಡ್ಬಂದಿದ್ದೀನಿ. ಹೊರಗಡೆ ಇದ್ದಾರೆ ಪದ್ದು ಅವರು. ಗೊತ್ತಾಗಲ್ವಾ ಅವ್ರನ್ನ ಹೆಂಗೆ ನೋಡ್ಕೋಬೇಕು ಅಂತಾನ? ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಟೌನಲ್ಲಿ ಯಾರು ಗತಿ? ಹೌದಾ ಸರ್? ಸ್ಟೇಷನಿಗೆ ಬಂದಿಲ್ಲ ಪದ್ದು? ಅಯ್ಯೋ ದೇವ್ರೇ, ನಾವಿಲ್ಲೆಲ್ಲ ಹುಡ್ಕಾಡ್ತೀವಿ ಎಲ್ಗೋದ್ಲೋ ಏನೋ ಅಂತ ಹೇಳಿ. ಸರ್ ಕರೀರಿ ಸರ್, ಪದ್ದು ನಾವು ಒಳಕ್ಕೆ ನೋಡಬೇಕು ಅವಳನ್ನ. ಪದ್ದು ಬಾರಮ್ಮ ಒಳಕ್ಕೆ ಬಾ, ನಿಮ್ಮ ಅಣ್ಣ ಕರಿತಾ ಇದ್ದಾನೆ, ಬಾ ಇಲ್ಲಿ. ಪದ್ದು, ಏನು ಪದ್ದು ನೀನು ಟೇಷನ್ ತಕ್ಕ ನೀನು ಯಾಕೆ ಹೋದೆ? ನಮ್ಗೆ ಹೇಳ್ದಂಗೆ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿ ಯಾರು ಗತಿ ಹೇಳು? ನನಗಾದ್ರೂ ಹೇಳ್ಬೇಕು ತಾನೇ. ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಪ್ಪನ ನೋಡೋಕ್ಕೆ ಅಂತ ನಾನೇ ಕರ್ಕೊಂಡು ಹೋಗ್ತಿದ್ದೆ ತಾನೇ. ನನಗೂ ಒಂದು ಮಾತು ಹೇಳ್ದಂಗೆ ಅಲ್ಲಿಗೆ ಹೋಗಿದ್ಯಲ್ಲ ಅಲ್ಗಾನನ. ಯಾಕೆ ಅಳ್ತೀಯ ಪದ್ದು? ಅಳಬೇಡ, ಸುಮ್ಮನಿರು. ಅಪ್ಪ ಏನೂ ಆಗಲ್ಲ, ಬರುತ್ತೆ ಅಪ್ಪನ ನಾನು ಕರ್ಕೊಂಬತ್ತೀನಿ ಬಿಡಿಸ್ಕೊಂಡು. ನೀನು ಅಳಬೇಡ, ಸುಮ್ಮನಿರು. ಅಣ್ಣ, ಅದು ಅಮ್ಮ ಹೇಳ್ತಲ್ಲ, ಅಪ್ಪಯ್ಯ ಜೈಲಿಗೆ ಹೋಗಕ್ಕೆ ನಾನೇ ಕಾರಣ, ನಿನ್ನಿಂದನೇ ನಿಮ್ಮ ಅಪ್ಪ ಜೈಲಿಗೆ ಹೋಗಿರೋದು ಅಂತ ಹೇಳ್ತಲ್ಲ. ಅದಕ್ಕೇನೆ ಅಪ್ಪಯ್ಯನ ಹೆಂಗನ ಮಾಡಿ ಮನೆ ಕರ್ಕೊಂಬರೋಣ ಅಂತ ಹೇಳಿ
ದೇವ್ರೇ, ಅಂತೂ ಇಂತೂ ನಮ್ಮ ಪೊದ್ದು ಏನು ತೊಂದ್ರೆ ಆಗ್ದಂಗೆ ಮನೆಗೆ ಬಂದು ಸೇರಿಡಲ್ಲ, ಅಷ್ಟೇ ಸಾಕು. ಪದ್ದು ನೀನು ಅಳಬೇಡ, ಸುಮ್ಮನಿರು, ಕಣ್ಣೀರು ಅರಿಸ್ಕೆ. ಅಪ್ಪಯ್ಯನ ಬಿಡ್ತಾರೆ, ನಾನು ಹೋಗಿ ಬೇಲ್ ತಕೊಂಡು ಬಿಡಿಸ್ಕೊಂಬತ್ತೀನಿ. ಅಪ್ಪಯ್ಯ ನಾಳೆಗೆ ಬರುತ್ತೆ ಊರಿಗೆ. ನೀನು ಅಳಬೇಡ, ಸುಮ್ಮನಿರು. ಅಮ್ಮಗೆ ಗೊತ್ತಿಲ್ಲ, ಅದಕ್ಕೇನೆ ನಿನ್ನ ಒಯ್ದೈತೆ ಅಷ್ಟೇನೆ. ಬಿಡು, ಯಾರೇನು ಬ್ಯಾರ್ಯಾರು ಒಯ್ದಿಲ್ವಲ್ಲ, ಅಮ್ಮ ತಾನೆ. ಅಳಬೇಡ, ಸುಮ್ಮನಿರಮ್ಮ. ಇನ್ನೊಂದ್ಸಲ ಒಯ್ಬೇಡ ಅಂತಾನೆ ಅಮ್ಮಯ್ಯಗೆ ನಾನೇ ಹೇಳ್ತೀನಿ, ಒಯ್ಯಲ್ಲ. ಸುಮ್ಮನಿರು, ಅಳಬೇಡ, ಸುಮ್ಮನಿರು. ಸರಿ ಆತು ಬಿಡು, ನೋಡೋದಿಲ್ಲ. ಅಪ್ಪನ ಕರ್ಕೊಂಬ ಮನೆಗೆ. ರೀ ಕಾಳಮ್ಮರೇ, ನೀವು ಓದಿಬೇಕಾಗಿರೋದು ನಿಮ್ಮ ಯಜಮಾನ್ರಿಗೆ, ನಿಮ್ಮ ಮಗಳಿಗಲ್ಲ. ತಪ್ಪು ಮಾಡಿರೋದಕ್ಕೆ ನಿಮ್ಮ ಯಜಮಾನ್ರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಇರೋ ಸತ್ಯನ ಹೇಳಿದಕ್ಕೆ ನಿಮ್ಮ ಮಗಳು ನೋಡ್ದಿದ್ದೀರಲ್ಲ ನೀವು. ಇನ್ನೊಂದ್ಸಲ ಹಿಂಗೇನಾದ್ರೂ ಆದರೆ ನೋಡಿ, ನಿಮ್ಮೆಲ್ಲೂ ಆಕ್ಷನ್ ತಗೋಬೇಕಾಗುತ್ತೆ. ಮೇಡಮ್ ಹೇಳಿದ್ದಾರೆ, ಸ್ಟ್ರಿಕ್ಟ್ ಆಗಿ ಹೇಳಿ ಬನ್ನಿ, ಪೊದ್ದುಗೆ ಏನು ತೊಂದರೆ ಕೊಡಬಾರ್ದು ಅಂತಾನ ಹೇಳಿದ್ದಾರೆ ನಮ್ಮ ಮೇಡಮ್. ಇನ್ನೊಂದ್ಸಲ ನೀವೇನಾದ್ರೂ ಪೊದ್ದು ಮೇಲೆ ಏನಾದರೂ ಜೋರು ಮಾಡೋದು, ಗಲಾಟೆ ಮಾಡೋದು, ಒಡೆಯೋದು ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ಬಿಡ್ತೀವಿ. ಹುಷಾರ್, ಇನ್ನು ಮುಂದಕ್ಕೆ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಇವಳನ್ನ, ಎಲ್ಲೂ ಬಿಡಬೇಡಿ. ಸರಿ ಸರ್, ಹಂಗೆಲ್ಲ ಏನು ಹೊಡೆಯಲ್ಲ ಬಿಡಿ ಸರ್. ಏನೋ ಸಿಟ್ನಾಗಿದ್ದೆ ಅವಾಗ, ಅದಕ್ಕೆ ಹೊಡೆದ್ಬಿಟ್ಟೆ. ಇನ್ಮೇಲೆ ಹೊಡೆಯಲ್ಲ ಬಿಡಿ ಅವಳನ್ನ. ರಾಜಾ, ನಿಮ್ಮ ತಂಗಿನ ಹುಷಾರಾಗಿ ನೋಡ್ಕೊಳ್ಳಿ, ನಾವು ಹೋಗ್ತೀವಿ. ಸರ್, ದೇವ್ರಿಗಿಂತ ದೊಡ್ಡವರು ಸರ್. ನಾವು ನಮ್ಮ ಪೊದ್ದುಗೆ ಏನಾಗಿತ್ತೋ ಏನೋ ಅಂತ ಹೇಳಿ ಆತಂಕ ಪಡ್ತಿದ್ವಿ. ಹೆಂಗೋ ನೀವು ಏನು ತೊಂದರೆ ಆಗ್ದಂಗೆ ಸೀದಾ ಮನೆಗೆ ಕರ್ಕೊಂಬಂದ್ರಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ ಸರ್. ಪರವಾಗಿಲ್ಲ ಬಿಡಿ, ಇನ್ನು ಮುಂದಕ್ಕೆ ಆದ್ರೂ ಹುಷಾರಾಗಿ ನೋಡ್ಕೊಳ್ಳಿ. ಬರ್ತೀನಿ. ಸರಿ ಸರ್. ಯಮ್ಮ ನಾನು ಅದಿಬೇಡ, ನಾನು ಹೇಳಿದೀನಿ ಮೇಡಮ್ಗೆ, ನಮ್ಮ ಅಪ್ಪನ ಮನೆ ಕಳಿಸ್ರಿ ಅಂತಾನ. ನಾಳಿಕೆ ಕಳಿಸ್ತೀವಿ ಮನೆಗೆ ಅಂತ ಹೇಳಿ ಹೋಗು ಅಂತ ಕಳಿಸಿರು ನನ್ನ ಮೇಡಮ್. ಅಪ್ಪಯ್ಯ ನಾಳೆಗೆ ಬರುತ್ತಂತೆ. ಆಯ್ತು ಕಣೆ ಪದ್ದು, ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ಯಾಕೆ ನಾನು ಅಜ್ಜನ ಹೇಳು. ಅವತ್ತಂತೂ ಸಿಟ್ನಾಗಿದ್ದೆ, ಅದಕ್ಕೇನೆ ಒಂದು ಏಟು ಅದ್ನಮ್ಮ. ಅದಕ್ಕೆ ನೀನು ಅಲ್ಲಿಗೆ ಹೋಗದೆ. ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದ್ರೆ ಹೋಗು, ಉಂಡು ಯೋಟ ತಾತೋ ಏನೋ ಉಂಡೆ ಇಲ್ವೋ ನೀನು ಎದ್ದಾಗಿಂದನ. ಹೋಗು, ಉಣ್ಣಗು, ಗುಲಾಬಿ ಇದ್ದಾಳೆ, ಅವಳ ತಗಿ ಕಿಸ್ಕೊಂಡು ಉಣ್ಣೋಗಮ್ಮ. ಎಲ್ಲ ಕಣಮ್ಮ, ಯಾತು ತಿಂದಿಲ್ಲ, ಹೊಟ್ಟೆ ಹಸಿತೈತೆ. ಪದು ಬಾ, ಪದು ಉಂಬಕ್ಕಿ ಕೊಡ್ತೀನಿ, ಉಂಬುವೆಂತೆ ಬಾ. ಪದು ಹೋಗಿ ಉಣ್ಣೋಗಿ ಹೋಗಿ. ರಾಜ, ಏನಪ್ಪ ಇದು? ಇವಾಗ ನಿಮ್ಮ ಅಪ್ಪಯ್ಯನ ಹೆಂಗ್ ಬಿಡಿಸ್ಕೊಂಬತ್ತೀಯೋ, ಬೇಲ್ ಕೊಡ್ತಾರೇನೋ? ಹೋಗಿ ವಿಚಾರಣೆ ಮಾಡ್ಕೊಂಬರಕ್ಕಿಲ್ಲಿ ಲಾಯರ್ನ ಪಾಯರ್ನ ಕೇಳ್ಕೊಂಡು ದುಡ್ಡು ಪಡ್ಡು ಕಟ್ಟಬೇಕೋ ಹೆಂಗೆ ಅಂತಾನ, ಯೋಟೆಡ್ ಕಟ್ಟಬೇಕು, ಅದನ್ನೆಲ್ಲ ತಿಳ್ಕೊಂಬಂದು ಜಾಲ್ ಬಿಡಿಸ್ಕೊಂಬಾರಪ್ಪ. ನಾನು ಹೋಗೋಣ ಅಂತಾನೇನೆ ಹೊರಟಿದ್ದೆ, ಆದರೆ ಏನು ಮಾಡೋದು, ಪೊದ್ದು ಬೇರೆ ಕಾಣಲಿಲ್ವಲ್ಲ. ಅವಳನ್ನ ಹುಡ್ಕೋದ್ರಾಗೇನೆ ಟೈಮ್ ಹೋತು. ಬಿಡತ್ತೆ, ನಾಳೆಗೆ ಹೋಗೋಣ. ಇವತ್ತಿನೇ ನಾಳೆನೇ 5 ಗಂಟೆ ಆಯ್ತು. ಇವಾಗ ಹೋದ್ರೂ ಅಲ್ಲಿ ಯಾರು ಲಾಯರು ಸಿಗಲ್ಲ, ಏನೂ ಇಲ್ಲ. ನಾಳೆಗೆ ಹೋಗ್ತೀನಿ ಬಿಡು. ನಡಿ, ಹುಣ್ಣಿಮೆಂತೆ ಯಾವಾಗ ಬಂದೆ ನೀನು? ಬಂದು ಯೋಟತ್ತಾತು ಇಲ್ಲಿಗೆ? ನಾನು ಬಂದಾಲೆ 1 ಗಂಟೆ ಆಯ್ತು ಕಣಪ್ಪ. ಅಲ್ಲ, ನಿಮ್ಮ ಅಜ್ಜಿಗೆ ಹೇಳಿಲ್ವೇ ನೀನು ನಿಮ್ಮ ಅಪ್ಪನ ಜೈಲ್ಗೆ ಹಾಕಿರೋದ? ಅದು ಏನೇನೋ ತಿಳ್ಕೊಂಡು ಏನೇನೋ ಅವಾಂತರ ಮಾಡ್ತು ನಿಮ್ಮ ಅಜ್ಜಿ. ಇಲ್ಲ ಕಣತೆ, ಅಕ್ಕಿ ಬೆಕ್ಕಿ ಒಳಸಲ್ವ ಅಲ್ವೇ, ಬಿಡತ್ಲಾಗ ಇನ್ನೇನು ಹೇಳೋದು. ಆ ಅಜ್ಜಿನೋ ತಿರ್ಗ ಆಮೇಲೆ ಸಂಕಟ ಪಡುತ್ತೆ ಅಂತ ಹೇಳಿ ಯಾತು ಹೇಳಿಲ್ಲ. ನಡಿಯ ಜಯಮ್ಮ, ನಡಿ, ಉಂಬಿವಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಬಾರಪ್ಪ ರಾಜ, ನೀನು ಒಂದಿಟ್ಟು ಉಂಬಿವೆಂತೆ, ಎದ್ದಾಗಿಂದ ನೀನು ಯಾತು ತಿಂದಿಲ್ಲ. ಬಾ ಉಂಬಿವೆಂತ ಬಾ, ಏನು ಯೋಚನೆ ಮಾಡಬೇಡ.